ನಾನು PS ಬಾಸೂರ್ ಅಂತ KLE ಸಂಗಡಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸದ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. 2020 ಹಾಗೂ 21ನೇ ಸಾಲಿಗೆ ದಾಖಲಾತಿ ಪಡೆದುಕೊಂಡಿರ್ತಕ್ಕಂತಹ ಪ್ರಥಮ PUC ತಮ್ಮೆಲ್ಲ ವಿದ್ಯಾರ್ಥಿಗಳನ್ನು ನಾನಿಲ್ಲಿ ತಮ್ಮ ಸ್ವಾಗತವನ್ನು ಇಲ್ಲಿ ಬಯಸುತ್ತಾ ನನ್ನ ಈ ಒಂದು ಇತಿಹಾಸದ ವಿಷಯದ ಬಗ್ಗೆ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಇವತ್ತು ಚರ್ಚೆಯನ್ನು ನಾವು ಮಾಡೋಣ. ಇತಿಹಾಸ ಅಂತ ನಾವು ಅಂದಾಗ ಈ ಇತಿಹಾಸವು ಕೂಡ ಮಾನವನ ಜ್ಞಾನದ ಶ್ರೇಷ್ಠವಾಗಿರ್ತಕ್ಕಂತಹ ಶಾಖೆಗಳಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡೋಣ. ಹಿಸ್ಟರಿ ಅಂತಕ್ಕಂತಹ ಈ ಪದ ಗ್ರೀಕ್ ಪದವಾಗಿರ್ತಕ್ಕಂತಹ ಹಿಸ್ಟೋರಿಯಾ ಅಂತಕ್ಕಂತಹ ಒಂದು ಮೂಲ ಪದದಿಂದ ಇದು ಅಸ್ತಿತ್ವವನ್ನು ಇದು ಪಡೆದುಕೊಂಡಿತು. ಹೀಗೆ ಈ ಹಿಸ್ಟೋರಿಯಾ ಅಂತಕ್ಕಂತಹ ಒಂದು ಗ್ರೀಕ್ ಪದದಿಂದ ನಮಗೆ ಈ ಒಂದು ಹಿಸ್ಟರಿ ಅಂತಕ್ಕಂಥ ಪದ ಇಲ್ಲಿ ಅಸ್ತಿತ್ವವನ್ನು ಇದು ಪಡೆದುಕೊಂಡ್ರೆ ಇದರ ಅರ್ಥ ಏನು ಅಂತ ನಾವಿಲ್ಲಿ ನೋಡಿದಾಗ, ಹಿಸ್ಟರಿ ಪದದ ಅರ್ಥ ಏನು ಅಂತ ನಾವು ನೋಡಿದಾಗ ಅದು ವಿಚಾರಣೆ ಅಂತಕ್ಕಂತಹ ಅಥವಾ ತನಿಖೆ ಅಂತಕ್ಕಂತಹ ಒಂದು ಅರ್ಥವನ್ನು ನಮಗೆ ಇತಿಹಾಸ ಅಂತಕ್ಕಂಥದ್ದು ಇದು ಕಲ್ಪಿಸಿಕೊಡ್ತಾರೆ. ಸಂಸ್ಕೃತದಲ್ಲಿ ನಾವು ಇತಿಹಾಸ ಅಂತಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ ಅಂತಕ್ಕಂಥದ್ದು. ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ ಅಂತಕ್ಕಂಥ ಅರ್ಥವನ್ನು ಇದು ಕೊಡ್ತಾ ಇದೆ. ಹೀಗಾಗಿ ವಿಶಾಲವಾಗಿರ್ತಕ್ಕಂಥ ಅರ್ಥದಲ್ಲಿ ಇತಿಹಾಸವು ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಇದು ಅಧ್ಯಯನವನ್ನು ಇದು ಮಾಡಿದೆ. ಹೀಗಾಗಿ ಈ ಇತಿಹಾಸ ಅಂತಕ್ಕಂಥದ್ದನ್ನು ಹೇಗೆ ರಚನೆ ಮಾಡಲ್ಪಟ್ಟು, ಹೇಗೆ ಇತಿಹಾಸವನ್ನು ರಚನೆಗೆ ಒಳಪಡುತ್ತೆ, ಹೇಗೆ ಇತಿಹಾಸವನ್ನು ಇಲ್ಲಿ ರಚಿಸ್ತಾರೆ ಅಂತಕ್ಕಂತಹ ಒಂದು ವಿಷಯದ ಬಗ್ಗೆ ಇವತ್ತು ನಾವು ತರಗತಿಯನ್ನು ಮಾಡ್ತೇವೆ. ಅಂದರೆ ಇವತ್ತು ನಾವೇನು ಈ ಒಂದು ಸೇತುಬಂಧು ತರಗತಿಯಲ್ಲಿ ನಾವು ಇವತ್ತು ಇತಿಹಾಸವನ್ನು ಹೇಗೆ ರಚನೆಯನ್ನು ಮಾಡ್ತಾರೆ, ಇತಿಹಾಸವನ್ನು ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂತಹ ಆಧಾರಗಳು ಏನು ಅಂತಕ್ಕಂಥ ವಿಚಾರಗಳನ್ನು ಕುರಿತು ನಾವು ಇವತ್ತು ಇಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸಹಜವಾಗಿ ಇತಿಹಾಸ ಅಂತಂದಾಗ ಅದು ಗತಿಸಿ ಹೋದ ಘಟನೆಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂತಹ ಅಥವಾ ಹೇಳುವ ಒಂದು ಶಾಸ್ತ್ರ ಅಂತಕ್ಕಂಥದ್ದು. ಇತಿಹಾಸ ಅಂತಂದರೆ ಅದು ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳತಕ್ಕಂತಹ ಒಂದು ಶಾಸ್ತ್ರ ಅಥವಾ ಹೇಳ್ತಕ್ಕಂತಹ ಒಂದು ವಿಷಯ. ಹಾಗಾದರೆ ಇತಿಹಾಸವನ್ನು ಹೇಗೆ ರಚನೆ ಮಾಡ್ತಾರೆ ಅಂತ ನಾವು ನೋಡಬೇಕು. ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ರಚನೆಯನ್ನು ಮಾಡ್ತಾರೆ. ಆಧಾರಗಳನ್ನು ರಚಿಸಿಕೊಂಡು ನಮಗೆ ಇತಿಹಾಸವನ್ನು ನಾವಿಲ್ಲಿ ರಚನೆಯನ್ನು ಮಾಡ್ತೀವಿ. ಹೀಗೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ಅರ್ಥೈಸಿಕೊಳ್ಳಬಹುದು. ಹಾಗಾದರೆ ಈ ಇತಿಹಾಸ ಅಂತಕ್ಕಂಥದ್ದು ಆಧಾರಗಳ ನೆಲಗಟ್ಟಿನ ಮೇಲೆ ರಚಿತವಾಗಿರ್ತಕ್ಕಂಥ ಒಂದು ವಿಷಯ ಅಂತಕ್ಕಂಥ. ಒಂದು ವೇಳೆ ಆಧಾರ ಇಲ್ಲ ಅಂತಂದರೆ ಅಲ್ಲಿ ಇತಿಹಾಸವೇ ಇಲ್ಲ ಅಂತಕ್ಕಂತಹ ಅರ್ಥದಲ್ಲಿ ನಾವು ಈ ವಿಷಯದ ಬಗ್ಗೆ ನಾವಿಲ್ಲಿ ಅರ್ಥೈಸಿಕೊಳ್ಳಬಹುದು. ಹಾಗಾದರೆ ಈ ಇತಿಹಾಸಕಾರ ಅಂತಂದರೆ ಇವನೊಬ್ಬ ನ್ಯಾಯವಾದಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಯಾಕೆ ಇತಿಹಾಸಕಾರನನ್ನು ಒಬ್ಬ ನ್ಯಾಯವಾದಿ ಇದ್ದ ಹಾಗೆ ಅಂತ ಹೇಳ್ತಾರೆ ಅಂದರೆ, ನ್ಯಾಯವಾದಿಗಳು ಪ್ರಕರಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ತಮ್ಮ ವಾದವನ್ನು ಅವರು ಮಂಡನೆ ಮಾಡ್ತಾರೆ. ಅವರಿಗೆ ಪುರಾವೆ ಇಲ್ಲ, ಸಾಕ್ಷಿಗಳಿಲ್ಲದೆ ಹೋದರೆ ಅವರು ಈ ಒಂದು ತಮ್ಮ ವಾದವನ್ನು ಮಂಡಿಸಲಿಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೆಯೇ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಣೆ ಮಾಡ್ತಾರೆ, ಅವುಗಳನ್ನು ವಿಮರ್ಶೆ ಮಾಡ್ತಾರೆ, ಅವುಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಹೀಗೆ ಅವುಗಳನ್ನು ವಿಶ್ಲೇಷಿಸಿ ಇತಿಹಾಸವನ್ನು ಅವರು ರಚನೆಯನ್ನು ಮಾಡ್ತಾರೆ. ಕೆಲವೊಮ್ಮೆ ನಿಖರವಾಗಿರ್ತಕ್ಕಂತಹ ದಾಖಲೆಗಳು ಅಥವಾ ಆಧಾರಗಳು, ಇಲ್ಲಿ ಆಧಾರಗಳಂದ್ರೆ ಬೇರೆ ಏನಾಗ್ತಲ್ಲ, ದಾಖಲೆಗಳು ಅಥವಾ ಪುರಾವೆಗಳು ಎಂಬ ಅರ್ಥವನ್ನು ಕೊಡ್ತಾರೆ. ಹೀಗೆ ಈ ಕೆಲವೊಮ್ಮೆ ನಿಖರವಾಗಿರ್ತಕ್ಕಂತಹ ಈ ಆಧಾರಗಳು ಅಥವಾ ಪುರಾವೆಗಳು ನಮಗೆ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ಲಭ್ಯವಿರತಕ್ಕಂತಹ ಆಧಾರಗಳ ಮೇಲೆ ಊಹೆಗಳನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಲಭ್ಯವಿರತಕ್ಕಂತಹ ಆಧಾರಗಳನ್ನು ನಾವು ಈ ಆಧಾರಗಳ ಮೇಲೆ ಊಹೆಗಳನ್ನು ನಾವು
ನಾವು ಮಾಡಬೇಕಾಗುತ್ತೆ. ಆದ್ದರಿಂದ ಒಂದೇ ಒಂದು ಘಟನೆಯನ್ನು ಅಥವಾ ಹೀಗಾಗಿ ಒಂದೇ ಒಂದು ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸಲಿ ಕೂಡ ಇಲ್ಲಿ ಉಂಟು ಅಂತಕ್ಕಂತಹ ಅಂಶವನ್ನು ನಾವು ಇಲ್ಲಿ ಹೇಳ್ತೇವೆ. ಹಾಗಾದರೆ ಆಧಾರ ಅಂತಂದ್ರೆ ಏನು? ಆಧಾರಗಳು ಅಂತಂದ್ರೆ ಏನು ಅಂತಂದ್ರೆ ಆಧಾರಗಳು ಅಂದರೆ ದಾಖಲೆ ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ತಕ್ಕಂಥದ್ದು ಪುರಾವೆ. ಹಾಗಾದ್ರೆ ಇತಿಹಾಸ ಅಂತಂದ್ರೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ನಾವು ಈಗಾಗಲೇ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ವಿ. ಯಾಕೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತಂದ್ರೆ ಇತಿಹಾಸದ ಎಲ್ಲ ಘಟನೆಗಳು ಕೂಡ ಆಧಾರಗಳ ನೆಲಗಟ್ಟಿನ ಮೇಲೆ ರಚಿತವಾಗಿರ್ತಕ್ಕಂಥವುಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಪ್ರಾಚೀನ ಕಾಲದಿಂದ ನಾವು ಮಾನವನ ಇತಿಹಾಸವನ್ನು ನಾವಿಲ್ಲಿ ನೋಡ್ತಕ್ಕಂಥ ಒಂದು ಸಂದರ್ಭ ನಮಗಿಲ್ಲಿ ಒದಗಿ ಬಂದರೆ ಮನುಷ್ಯ ಅಂತಕ್ಕಂಥವನು ಅಥವಾ ಮಾನವ ಅಂತಕ್ಕಂಥವನು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವರು ವಿವಿಧ ಬಗೆಯ ಅನುಕೂಲಗಳನ್ನು ಅವರಲ್ಲಿ ಮಾಡಿಕೊಂಡಿದ್ರು. ಮಾನವ ಸಮಾಜ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿರ್ತಕ್ಕಂಥ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ರೆ ಅವುಗಳನ್ನೇ ಆಕರಗಳು ಎಂದು ಇತಿಹಾಸಕಾರರು ಇಲ್ಲಿ ಪರಿಗಣನೆಯನ್ನು ಮಾಡಿದರು. ಅಂದರೆ ಶತಶತಮಾನಗಳ ಕಾಲವನ್ನು ನಾವಿಲ್ಲಿ ನೋಡಿದಾಗ ಅಥವಾ ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಮನುಷ್ಯ ತನ್ನ ಒಂದು ಅನುಕೂಲತೆಗೋಸ್ಕರವಾಗಿ ಅವನು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿವಿಧ ಬಗೆಯ ಒಂದು ವಸ್ತುಗಳನ್ನು ಅವನಿಲ್ಲಿ ಉಪಯೋಗಿಸಿ ಬಿಟ್ಟು ಹೋಗಿರ್ತಕ್ಕಂಥದ್ದು ಕೂಡ ನಮಗಿಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಅವುಗಳನ್ನು ಇತಿಹಾಸಕಾರರು ಇಲ್ಲಿ ಆಕರಗಳು ಅಥವಾ ಪುರಾವೆಗಳು ಅಥವಾ ಆಧಾರಗಳು ಅಂತ ಹೇಳಿಬಿಟ್ಟು ಅವುಗಳನ್ನು ಇಲ್ಲಿ ಪರಿಗಣನೆಯನ್ನು ಮಾಡ್ತಾರೆ. ಹಾಗಾದರೆ ಇವೆಷ್ಟೇ ಇದ್ಬಿಟ್ರೆ ಇತಿಹಾಸ ಅಂತಕ್ಕಂಥದ್ದು ರಚನೆ ಆಗ್ಬಿಡುತ್ತಾ ಅಂತ ನಾವಿಲ್ಲಿ ನೋಡಿದಾಗ ಇಲ್ಲಿ ಅದರ ಜೊತೆಗೆ ನಮಗೆ ಬರ್ತಕ್ಕಂಥ ದೇವಾಲಯಗಳು, ಧಾರ್ಮಿಕವಾಗಿರ್ತಕ್ಕಂಥ ಕಟ್ಟಡಗಳು, ಜೊತೆಗೆ ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವುಗಳನ್ನು ನಾವಿಲ್ಲಿ ಇತಿಹಾಸದ ಆಕರಗಳು ಅಥವಾ ಇತಿಹಾಸದ ಆಧಾರಗಳು ಅಂತ ಹೇಳಿಬಿಟ್ಟು ನಾವು ಅವುಗಳನ್ನು ಪರಿಗಣನೆಯನ್ನು ಮಾಡಬೇಕಾಗುತ್ತೆ. ಹೀಗೆ ಇವೆಲ್ಲವುಗಳನ್ನು ಇತಿಹಾಸದ ಆಕರಗಳು ಅಥವಾ ಪುರಾವೆಗಳು ಅಥವಾ ಆಧಾರಗಳು ಅಂತ ಪರಿಗಣನೆಯನ್ನು ಮಾಡಿಬಿಟ್ಟು ಇತಿಹಾಸವನ್ನು ಬರೆಯೋದಕ್ಕೆ ಉಪಯೋಗವನ್ನು ಮಾಡ್ತಾರೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಸ್ಥಳದಲ್ಲಿ ಕುಳಿತು ತನ್ನ ಕಲ್ಪನೆಗೆ ಆಧಾರಿತವಾಗಿ ಬರೀತಕ್ಕಂತಹ ಘಟನೆಗಳಲ್ಲೂ ಕೂಡ ಇಲ್ಲಿ ಇತಿಹಾಸವಲ್ಲ. ಇತಿಹಾಸ ಏನೇ ಇದ್ರೂ ಕೂಡ ಅದು ಸತ್ಯದ ನೆಲಗಟ್ಟಿನ ಮೇಲೆ ರಚಿತವಾಗಿರ್ತಕ್ಕಂಥ ಒಂದು ವಿಷಯ. ಹಾಗಾದರೆ ಅದು ಸತ್ಯದ ನೆಲಗಟ್ಟಿನ ಮೇಲೆ ಇತಿಹಾಸ ಅಂತಕ್ಕಂಥದ್ದು ರಚಿತವಾಗಿರ್ತಕ್ಕಂಥ ಒಂದು ವಿಷಯ ಅದಾಗಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದೇ ಆ ಆಧಾರ. ನಾವಿಲ್ಲಿ ಚರ್ಚೆ ಮಾಡಲ್ಪಟ್ಟಿರುವ ಹಾಗೆ ಮಾನವ ತನ್ನ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅನುಕೂಲತೆಗೋಸ್ಕರವಾಗಿ ವಿವಿಧ ಬಗೆಯ ವಸ್ತುಗಳನ್ನು ಬಿಟ್ಟು ಹೋಗಿರತಕ್ಕಂಥವುಗಳಾಗಿರ್ಬೋದು, ಅಥವಾ ಶತಮಾನಗಳ ಇತಿಹಾಸವನ್ನು ನಾವು ನೋಡಿದಾಗ ನಾಣ್ಯಗಳಿರ್ಬೋದು, ದೇವಾಲಯಗಳಿರ್ಬೋದು, ಅದರ ಜೊತೆಗೆ ನಮಗೆ ಇಲ್ಲಿ ಕೋಟೆಗಳಿರ್ಬೋದು, ಧಾರ್ಮಿಕವಾಗಿರ್ತಕ್ಕಂಥ ಕಟ್ಟಡಗಳಿರ್ಬೋದು, ಆಯುಧಗಳಿರ್ಬೋದು, ಇವೆಲ್ಲವುಗಳನ್ನು ಇಲ್ಲಿ ಕ್ರೋಢೀಕರಿಸಿಬಿಟ್ಟು ಅವುಗಳನ್ನು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಉಪಯೋಗವನ್ನು ಮಾಡ್ತಾರೆ. ಹಾಗಾಗಿ ಹಾಗೆಯೇ ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಇಲ್ಲಿ ಮೂಲ ಸಾಮಗ್ರಿಗಳೇನು ಅಂತ ನಾವು ನೋಡಿದಾಗ ಮೂಲ ಸಾಮಗ್ರಿಗಳೇ ಇಲ್ಲಿ ಆಧಾರ ಅಂತ. ಹಾಗಾಗಿ ಈ ಆಧಾರಗಳನ್ನು ನಾವು ಮುಖ್ಯವಾಗಿ ಇಲ್ಲಿ ಎರಡು ವಿಧಗಳಾಗಿ ಅಥವಾ ಎರಡು ಪಂಗಡಗಳಾಗಿ ಅಥವಾ ಎರಡು ಗುಂಪುಗಳನ್ನಾಗಿ ನಾವಿಲ್ಲಿ ವಿಂಗಡಣೆಯನ್ನು ನಾವು ಮಾಡ್ಬೋದು. ಹಾಗಾದರೆ ಆ ಎರಡು ಪಂಗಡಗಳು ಯಾವುವು ಅಂತ ನಾವು ನೋಡಿದಾಗ ಆಧಾರಗಳನ್ನು ಒಂದು ಸಾಹಿತ್ಯಿಕ ಆಧಾರ ಮತ್ತೊಂದು ಪುರಾತತ್ವ ಆಧಾರ ಅಂತ ನಾವಿಲ್ಲಿ ಎರಡು ಬಗೆಯನ್ನು ಎರಡು ಗುಂಪುಗಳನ್ನಾಗಿ ಅವುಗಳನ್ನು ನಾವಿಲ್ಲಿ ವಿಂಗಡಣೆಯನ್ನು ಮಾಡ್ತೀವಿ. ಸೊ ಇವತ್ತು ನಾವು ಚರ್ಚೆ ಮಾಡತಕ್ಕಂಥದ್ದು ಯಾವುದನ್ನು ಅಂತಂದರೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಆಧಾರಗಳು ಬೇಕು. ಆಧಾರಗಳ ನೆಲಗಟ್ಟಿನ ಮೇಲೆ ಇತಿಹಾಸ ರಚನೆ ಆಗುತ್ತೆ. ಆಧಾರಗಳಿಲ್ಲದೇ ಇತಿಹಾಸವಿಲ್ಲ. ಹಾಗಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸಾಹಿತ್ಯದ ಆಧಾರದ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡ್ತೇವೆ. ಹಾಗಾದರೆ ಈ ಸಾಹಿತ್ಯದ ಆಧಾರಗಳನ್ನು ನಾವು ನೋಡಿದಾಗ ಒಂದು ಅಲ್ಲಿ ನಾವು ನೋಡ್ತಕ್ಕಂಥದ್ದು ದೇಶೀಯ ಸಾಹಿತ್ಯ ಅಂತ ಒಂದು ಹೇಳ್ತೀವಿ. ಸೊ ನಾವು ಮತ್ತೊಂದು ಹೇಳ್ತೀವಿ ಅದನ್ನು ವಿದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ ಮತ್ತೊಂದು. ಹಾಗಾದರೆ ಈ ಒಂದು ಸಾಹಿತ್ಯದ ಆಧಾರಗಳು ಅಂತಂದರೆ ಏನು ಅಂತ ನಾವಿಲ್ಲಿ ನೋಡಿದಾಗ ಸಾಹಿತ್ಯದ ಆಧಾರಗಳು ಅಂತಂದರೆ ಮರದ ತೊಗಟೆ ಮೇಲೋ, ತಾಳೆ ಎಲೆಗಳ ಮೇಲೋ
ಮತ್ತು ಕಾಲಾನಂತರದಲ್ಲಿ ಕಾಗದದ ಮೇಲೆ ಬರೆದ ಎಂಥ ಬರವಣಿಗೆ ಇರಬೇಕದು ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ನಾವು ಸಾಹಿತ್ಯದ ಆಧಾರಗಳು ಅಂತ ನಾವಿಲ್ಲಿ ಕರಿತೀವಿ. ಓಕೆ, ಹಾಗಾದರೆ ಸಾಹಿತ್ಯದ ಆಧಾರಗಳು ಅಂತಂದ್ರೆ ಏನು ಅಂತಂದ್ರೆ ಅದು ಮರದ ತೊಗಟೆಯ ಮೇಲೆ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ಬರಹ ಇರ್ಬೋದು. ಸಾಹಿತ್ಯ ಅಂದ್ರೆ ಅದು ಬರವಣಿಗೆ ಅಂತ ನಾವು ಹೇಳ್ತಿದ್ವಿ, ಅಥವಾ ತಾಳೆ ಎಲೆ ಅಂತ ಹೇಳ್ತೀವಿ, ಅಥವಾ ತಾಳೆ ಪ್ರತಿ ಅಂತ ಹೇಳ್ತೀವಿ. ತಾಳೆ ಎಲೆಯ ಮೇಲೆ ರಚಿಸಲ್ಪಟ್ಟಿರ್ತಕ್ಕಂತಹ ಒಂದು ಹಳೆಯ ಕಾಲದ ಬರವಣಿಗೆ ಇರ್ಬೋದು. ಕಾಲಾನಂತರದಲ್ಲಿ ನಾವು ಕಾಗದವನ್ನು ಬಳಕೆ ಮಾಡ್ತಾ ಇದ್ದೀವಿ ಬರವಣಿಗೆಗೋಸ್ಕರವಾಗಿ. ಹೀಗೆ ಮರದ ತೊಗಟೆಯ ಮೇಲೆ, ತಾಳೆ ಎಲೆಯ ಮೇಲೆ ಕಾಲಾನಂತರದಲ್ಲಿ ನಮಗೆ ಈ ಒಂದು ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು, ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ನಾವಿಲ್ಲಿ ಸಾಹಿತ್ಯದ ಆಧಾರಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಅದರಲ್ಲಿ ನಾವು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು ದೇಶೀಯ ಸಾಹಿತ್ಯದ ಬಗ್ಗೆ ನಾವು ನೋಡ್ತೀವಿ. ಹಾಗಾದರೆ ಈ ದೇಶೀಯ ಸಾಹಿತ್ಯ ಅಂದರೆ ಏನು, ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗ್ರಂಥಗಳ್ಯಾವು, ಕೃತಿಗಳ್ಯಾವು, ಆ ಕೃತಿಗಳು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಹೇಗೆ ನಮಗೆ ಸಹಾಯವನ್ನು ಇಲ್ಲಿ ಉಂಟು ಮಾಡ್ತಾ ಇದೆ ಅಂತ ನಾವಿಲ್ಲಿ ನೋಡಿದಾಗ ದೇಶೀಯ ಸಾಹಿತ್ಯ, ದೇಶೀಯ ಅಂತಕ್ಕಂಥ ಪದವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ದೇಶೀಯರಂದ್ರು ಯಾರಪ್ಪ ಅವರು ಅಂತಂದರೆ ನಾವೇ ಭಾರತೀಯರೇ. ನಾವು ದೇಶೀಯರು ಅಂದರೆ ನಾವು ಭಾರತೀಯರು. ಹೀಗೆ ಭಾರತೀಯರಿಂದಲೇ ದೇಶೀಯ ಭಾಷೆಯಲ್ಲಿ ಅಥವಾ ದೇಶೀಯ ಭಾಷೆಗಳಲ್ಲಿ ರಚಿತವಾಗಿರ್ತಕ್ಕಂತಹ ಒಂದು ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಅದನ್ನು ಕರೆಯಲಾಗುತ್ತೆ. ವೆರಿ ಸಿಂಪಲ್ ಆಗಿದೆ, ಬಹಳ ಸರಳವಾಗಿದೆ. ನಮಗೆ ಆ ಪದವೇ ನಮ್ಮ ವಿಶ್ಲೇಷಣೆ ಕೊಡ್ತಾ ಇದೆ. ದೇಶೀಯ ಸಾಹಿತ್ಯ, ದೇಶೀಯ ಸಾಹಿತ್ಯ ಅಂದರೆ ಬೇರೆ ಯಾರೂ ಅಲ್ಲ, ಅವರು ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ, ಅದು ಸಂಸ್ಕೃತವಿರ್ಬೋದು, ಹಿಂದಿ ಇರ್ಬೋದು, ದೇವನಾಗರಿ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಹೀಗೆ ನಮ್ಮ ದೇಶೀಯ ಭಾಷೆಗಳಲ್ಲಿ ರಚಿಸಲ್ಪಟ್ಟಿರ್ತಕ್ಕಂತಹ ಒಂದು ಸಾಹಿತ್ಯ ಅಂತ ನಾವೇನು ಹೇಳ್ತೀವಿ, ಆ ಸಾಹಿತ್ಯವನ್ನು ನಾವಿಲ್ಲಿ ದೇಶೀಯ ಸಾಹಿತ್ಯ ಅಂತ ಅದನ್ನು ನಾವಿಲ್ಲಿ ಕರಿತೀವಿ. ಹಾಗಾದರೆ ಈ ದೇಶೀಯ ಸಾಹಿತ್ಯಕ್ಕೆ ನಾವು ಸ್ಪಷ್ಟನೆ ಕೊಡ್ತಾ ಇದ್ದೀವಿ ಇವತ್ತು. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳ್, ತೆಲುಗು, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ, ಹೀಗೆ ಇನ್ನೂ 10 ಭಾಷೆಗಳಲ್ಲಿ ರಚಿತವಾಗಿರ್ತಕ್ಕಂತಹ ಆಕರಗಳಾಗಿ ಉಳಿದಿವೆ. ಆಕರಗಳು ಅಂದರೆ ಆಧಾರಗಳು, ಆಕರಗಳು ಅಂದರೆ ಇಲ್ಲಿ ಪುರಾವೆಗಳು. ಆಕರಗಳಂದರೆ ಆಧಾರ ಅಂತ ಹೇಳ್ಬೋದು ಅಥವಾ ಪುರಾವೆಗಳು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಹೀಗೆ ಈ ಮರಾಠಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ದೇವನಾಗರಿ, ಸಂಸ್ಕೃತ, ಪ್ರಾಕೃತ, ಹೀಗೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ದೇಶೀಯ ಭಾಷೆಗಳಲ್ಲಿ ರಚಿಸಲ್ಪಟ್ಟಿರ್ತಕ್ಕಂತಹ ಈ ಕೃತಿಗಳು, ರಚಿತವಾಗಿರ್ತಕ್ಕಂಥ ಕೃತಿಗಳೆಲ್ಲ ನಮಗೆ ಇವತ್ತು ಆಕರಗಳಾಗಿ ಅಥವಾ ಪುರಾವೆಗಳಾಗಿ ಅವು ನಮಗೆ ಲಭ್ಯವನ್ನು ಪಡೆದುಕೊಂಡು ನಾವು ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ದೇಶೀಯ ಸಾಹಿತ್ಯದ ಉದಾಹರಣೆಗಳನ್ನು ನಾವಿಲ್ಲಿ ಕೊಡ್ತಾ ಇದ್ವಿ. ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಅವು ಸಹಾಯವನ್ನು ಉಂಟು ಮಾಡ್ತಾ ಇದೆ ಅಂತ ನಾವು ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡ್ತಾ ಹೋದಾಗ ಅವು ಹೇಗೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು ನಮಗೆ ಸಹಾಯವನ್ನು ಉಂಟು ಮಾಡ್ತಾ ಇದೆ ಅಂತ ನಾವು ನೋಡಿದಾಗ ನಾವು ಮುಖ್ಯವಾಗಿ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಆ ಒಂದು ವಿಶ್ಲೇಷಣೆ ಯಾವುದು ಅಂತಂದರೆ ಅದು ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಅಂತ. ಸೊ ನಮಗೆಲ್ಲ ಗೊತ್ತು, ಕೌಟಿಲ್ಯ ಅಂತಕ್ಕಂಥವನು ಬಹುದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ, ಮೌರ್ಯರ ರಾಜ್ಯ ನೆಲೆಗೊಳ್ತಕ್ಕಂತಹ ಪೂರ್ವದಲ್ಲಿ ತಕ್ಷಶಿಲೆಯ ಒಬ್ಬ ಆಚಾರ್ಯನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂತಹ ಕೌಟಿಲ್ಯ ಇವನೊಬ್ಬ ಶ್ರೇಷ್ಠ ಒಬ್ಬ ರಾಜನೀತಿಜ್ಞ ಅಂತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಅದನ್ನು ನಾವು ಮರಿಬಾರ್ದು. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ರಾಜನೀತಿಜ್ಞ. ನಾವು ಕೌಟಿಲ್ಯನ ಬಗ್ಗೆ ಹೇಳ್ತಾ ಹೋದರೆ ಬರೀ ಕೌಟಿಲ್ಯ ಅಂತಕ್ಕಂಥದ್ದು ಅಷ್ಟೇ ಅವ್ರಿಗೆ ಹೊಂದಿರತಕ್ಕಂಥ ಹೆಸರುಗಳು ಇರಲಿಲ್ಲ. ನಮಗೆ ವಿಷ್ಣುಗುಪ್ತ ಅಂತ ಕರೀತಾ ಇದ್ರು, ಅವನಿಗೆ ಚಾಣಕ್ಯ ಅಂತ ಕರೀತಾ ಇದ್ರು, ದ್ರಾವಿಡಾಚಾರ್ಯ ಅಂತ ಕೂಡ ಅವನು ಬೇರೆ ಬೇರೆ ಹೆಸರುಗಳನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ. ಅವನು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಕೃತಿಯನ್ನು ಆತ ರಚನೆ ಮಾಡ್ತಾನೆ. ಕೌಟಿಲ್ಯನ ಅರ್ಥಶಾಸ್ತ್ರ ಹೇಗೆ ಒಬ್ಬ ಅರಸ ಅಂತಕ್ಕಂಥವನು ಆತ ತನ್ನ ಆಡಳಿತವನ್ನು ನಿರ್ವಹಣೆಯನ್ನು ಮಾಡಿಕೊಂಡು ಹೋಗಬೇಕು, ಯಾವ ರೀತಿ ಭಾರತವನ್ನು ಅವನಿಲ್ಲಿ ವಹಿಸಬೇಕು, ರಾಜನ ಕರ್ತವ್ಯಗಳೇನು, ಅರ್ಹತೆಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಪುರಾವೆ ಕೊಡ್ತಾ ಇದೆ. ಈ ಅರ್ಥಶಾಸ್ತ್ರ ನಮಗೆ
ಸಹಾಯಕ ಮಾಡ್ತಿದೆ ಅಂದರೆ ಅದು ಮೌರ್ಯರ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಬಹಳ ಸಹಾಯವನ್ನು ಉಂಟು ಮಾಡತಕ್ಕಂಥ ಒಂದು ಕೃತಿ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ಅದಷ್ಟೇ ಅಲ್ಲ, ಇಲ್ಲಿ ಹಾಲ ರಾಜನ ಗಾಥಾ ಸಪ್ತಸತಿ ಅಂತಕ್ಕಂಥದ್ದು ಕೂಡ ಒಂದು ದೇಶೀಯ ಸಾಹಿತ್ಯಕ್ಕೆ ಇರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ. ಹಾಲ ಅಂತ ನಾವು ಹೇಳಿದಾಗ ಈತೊಂದು ಶಾತವಾಹನರ 17ನೇ ಅರಸ, ಪ್ರಾಕೃತ ಭಾಷೆಯಲ್ಲಿ ಬಹುದೊಡ್ಡ ವಿದ್ವಾಂಸ. ಈತ ಗಾಥಾ ಸಪ್ತಸತಿ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಇದು ಬಹಳ ಅಮೋಘವಾಗಿರ್ತಕ್ಕಂಥ ಕಾವ್ಯ. 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾವ್ಯ ಇದಾಗಿದ್ದು, ಶಾತವಾಹನರ ಇತಿಹಾಸವನ್ನು ನಮಗೆ ರಚನೆ ಮಾಡಬೇಕಾದ್ರೆ ಹಾಲನ ಈ ಒಂದು ಕೃತಿ ನಮಗೆ ಸಹಾಯವನ್ನು ಉಂಟು ಮಾಡ್ತಾರೆ. ಹೀಗೆ ಪ್ರಾಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಈ ಒಂದು ಕೃತಿ ಶಾತವಾಹನರ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ನಮಗೆ ಸಹಾಯ ಉಂಟು ಮಾಡ್ತಾ ಇದೆ. ಅದರ ಅರ್ಥ ಬೇರೆ ಇಲ್ಲ, ಈ ದೇಶೀಯ ಸಾಹಿತ್ಯ ನಮಗೊಂದು ಆಧಾರ. ಈ ಆಧಾರ ಯಾವುದಕ್ಕೆ ಸಹಾಯ ಉಂಟು ಮಾಡ್ತಂದ್ರೆ ಶಾತವಾಹನರ ಒಂದು ಇತಿಹಾಸವನ್ನು ನಮಗೆ ರಚಿಸಲಿಕ್ಕೆ ಬಹಳ ಸಹಾಯಕವನ್ನು ಇಲ್ಲಿ ಉಂಟು ಮಾಡ್ತು ಅಂತ ನಾವು ಹೇಳ್ತೀವಿ. ಇನ್ನು ದೇಶೀಯ ಸಾಹಿತ್ಯಕ್ಕೆ ಇರತಕ್ಕಂಥ ಮತ್ತೊಂದು ಪ್ರಮುಖವಾಗಿರತಕ್ಕಂತಹ ಉದಾಹರಣೆ ನಾವು ನೋಡಿದಾಗ ಅದು ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತಕ್ಕಂಥ ಒಂದು ಕೃತಿ. ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತಕ್ಕಂಥ ಕೃತಿ ಇದು ಗುಪ್ತರ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಬಹಳ ಸಹಾಯಕವನ್ನು ಉಂಟು ಮಾಡಿದೆ. ಹಾಗಾಗಿ ನಮಗೆ ದೇಶೀಯ ಸಾಹಿತ್ಯ ಇದೊಂದು ಸಾಹಿತ್ಯಿಕವಾಗಿರ್ತಕ್ಕಂಥ ಆಧಾರ. ಈ ಆಧಾರದಿಂದ ನಾವು ಗುಪ್ತರ ಇತಿಹಾಸವನ್ನು ನಾವಿಲ್ಲಿ ರಚನೆ ಮಾಡಬಹುದು. ಅದೇ ರೀತಿ ಕಲ್ಹಣ್ಣನ ರಾಜ ತರಂಗಿಣಿ ಅಂತಕ್ಕಂಥ ಕೃತಿ, ಬಾಣಭಟ್ಟನ ಹರ್ಷ ಚರಿತ ಅಂತಕ್ಕಂಥ ಒಂದು ಕೃತಿ, ಇಂದು ಚಾಂದ್ ಬರ್ದಾಯಿ ರಚಿಸಲ್ಪಟ್ಟಿರ್ತಕ್ಕಂತಹ ಪೃಥ್ವಿರಾಜ್ ರಾಸು ಅಂತಕ್ಕಂತಹ ಕೃತಿ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸು ಅಂತಕ್ಕಂಥ ಕೃತಿ, ಬಾಣಭಟ್ಟನ ಹರ್ಷ ಚರಿತ ಅಂತಕ್ಕಂತಹ ಒಂದು ಕೃತಿ. ಸೊ ಬಾಣಭಟ್ಟ ಹರ್ಷ ಚರಿತ, ಹರ್ಷ ಚರಿತ ಅಂದರೆ ಹರ್ಷನ ಒಂದು ಇತಿಹಾಸ. ಹರ್ಷ ಅಂದ್ರೆ ಯಾರು ಅಂತಂದ್ರೆ ಇವನು ವರ್ಧನ ಮನೆತನದ ಶ್ರೇಷ್ಠ ದೊರೆ, ಇವನು ಹರ್ಷವರ್ಧನ ಅಂತಕ್ಕಂಥ. ಅಂದ್ರೆ ಉತ್ತರ ಭಾರತದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಒಂದು ಅರಾಜಕತೆ ಉಂಟಾಗ ಒಂದು ತನ್ನ ಪ್ರಬಲವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು, ವರ್ಧನ ಮನೆತನದ ಸಾಮ್ರಾಜ್ಯವನ್ನು ನೆಲೆಗೊಳಿಸಿರ್ತಕ್ಕಂತಹ ಹರ್ಷವರ್ಧನ ಇತಿಹಾಸವನ್ನು ನಾವು ತಿಳಿಯಬೇಕು ಅಂತಂದ್ರೆ ಅದು ಬಾಣಭಟ್ಟ ರಚಿಸಲ್ಪಟ್ಟಿರ್ತಕ್ಕಂಥ ಹರ್ಷ ಚರಿತ್ರದಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ. ಇದು ಹರ್ಷವರ್ಧನ ಇತಿಹಾಸಕ್ಕೆ ಒಂದು ಆಧಾರ. ಅದರಿಂದ ನಾವು ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಆ ಹರ್ಷ ಚರಿತ್ರ ಅಂತಕ್ಕಂಥದ್ದು ಕೂಡ ಬಹಳ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಅಂತ. ಪಂಪನ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು. ಇನ್ನು ಸಂಗಮ್ ಸಾಹಿತ್ಯಗಳು, ಸಂಗಮ್ ಸಾಹಿತ್ಯ ಅಂತ ಅಂದರೆ ಮಧುರೈ ಪಾಂಡ್ಯರ ಕಾಲಾವಧಿಯಲ್ಲಿ ಪೋಷಿಸಲ್ಪಟ್ಟಿರತಕ್ಕಂತಹ ಈ ಒಂದು ಸಂಗಮ್ ಸಾಹಿತ್ಯ ಅಂತಕ್ಕಂತಹ ಈ ಒಂದು ಕೃತಿಗಳು, ಅದರಲ್ಲಿ ಬರ್ತಕ್ಕಂಥ ಮಣಿಮೇಘಲ ಅಂತಕ್ಕಂಥದ್ದು ಇರ್ಬೋದು, ತಿರುಕುರಳ ಅಂತಕ್ಕಂತಹ ಒಂದು ಸಂಗಮ ಸಾಹಿತ್ಯದ ಕೃತಿಗಳಿರ್ಬೋದು. ಇದು ನಮಗೆ ಈ ಒಂದು ಮಧುರೈ ಪಾಂಡ್ಯರ ಒಂದು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ನಮಗಿಲ್ಲಿ ಸಹಾಯಕವನ್ನು ಉಂಟು ಮಾಡತಕ್ಕಂತಹ ಒಂದು ಹೀಗೆ ಮುಂತಾದ ಸಾಹಿತ್ಯಿಕ ಕೃತಿಗಳನ್ನು ನಾವಿಲ್ಲಿ ಏನಂತ ಹೇಳ್ಬೋದು ಅಂತಂದರೆ ಅವುಗಳನ್ನು ನಾವಿಲ್ಲಿ ದೇಶೀಯ ಸಾಹಿತ್ಯ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಷ್ಟು ಕೃತಿಗಳು ಮಾತ್ರ ಇದು ಬಿಟ್ಟರೆ ನಮಗೆ ದೇಶೀಯ ಸಾಹಿತ್ಯ ಅಂತಕ್ಕಂಥದ್ದು ನಮಗೆ ಇದು ಪೂರ್ಣಗೊಳ್ಳುತ್ತಾ ಅಂತ ಹೇಳಿದಾಗ ಇಲ್ಲ, ಖಂಡಿತವಾಗೂ ಕೂಡ ಇಲ್ಲ. ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂತಹ ಕೃತಿಗಳು ನಮ್ಮ ದೇಶದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ನಮಗೆ ಸಹಾಯಕವನ್ನು ಉಂಟು ಮಾಡ್ತಾ ಇದೆ. ಅಂತಹ ಕೆಲವೊಂದು ಕೃತಿಗಳ ಹೆಸರುಗಳನ್ನು ನಾವು ನೋಡಿದಾಗ ಇಲ್ಲಿ ಕಾಳಿದಾಸ ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ ಪ್ರಾಚೀನ ಭಾರತದ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ನಾಟಕಕಾರ, ಒಬ್ಬ ಪಂಡಿತ ಕಾಳಿದಾಸ ಅಂತಕ್ಕಂಥ ಒಬ್ಬ ಕವಿ, ರಘುವಂಶ, ಮಾಳವಿಕಾಗ್ನಿಮಿತ್ರ ಅಂತಕ್ಕಂಥ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ ಕಾಳಿದಾಸ ಅಂತಕ್ಕಂಥವ್ರು. ಇವರ ಕೃತಿಗಳಿಂದಲೂ ಕೂಡ ನಮಗೆ ಇಲ್ಲಿ ಗುಪ್ತ ಮನೆತನದ ಇತಿಹಾಸವನ್ನು ನಮಗಿಲ್ಲಿ ಅರ್ಥೈಸಿಕೊಳ್ಳೋದಕ್ಕೆ ನಮಗಿಲ್ಲಿ ಸಾಧ್ಯವಾಗ್ತದೆ. ಹೀಗೆ ಅನೇಕ ಸಾಹಿತ್ಯಿಕವಾಗಿರ್ತಕ್ಕಂತಹ ಈ ಕೃತಿಗಳು ನಮಗೆ ಯಾವ ಅಂಶವನ್ನು ಇತಿಹಾಸ ರಚನೆ ಮಾಡೋದಕ್ಕೆ ನಮಗೆ ಸಹಾಯವನ್ನು ಅದು ಉಂಟು ಮಾಡ್ತಾ ಇದೆ ಅಂತ ನಾವು ನೋಡಿದಾಗ ಇವುಗಳನ್ನು ಹೊರತಾಗಿ ಕೂಡ ಅನೇಕ ಸಾಹಿತ್ಯಿಕವಾಗಿರ್ತಕ್ಕಂಥ ಗ್ರಂಥಗಳು ಈ ಸಾಲಿಗೆ ಬರ್ತಾ ಇದೆ, ದೇಶೀಯ ಸಾಹಿತ್ಯದ ಸಾಲಿಗೆ ಅವು ಬರ್ತಾ ಇದೆ. ಇವುಗಳಲ್ಲಿ ಆಯಾ ಕಾಲದ ಕಾಲಘಟ್ಟದ ಸಾಮಾಜಿಕವಾಗಿರ್ತಕ್ಕಂಥ ವಿಚಾರ,
ಅವರ ಒಂದು ಕೌಟುಂಬಿಕವಾಗಿರತಕ್ಕಂತಹ ಒಂದು ಪದ್ಧತಿ, ಅವರ ಆಚಾರ ವಿಚಾರಗಳು, ಉಡುಗೆ ತೊಡುಗೆಗಳು, ಆಹಾರ ಪದ್ಧತಿಗಳ ಬಗ್ಗೆ ನಮಗೆ ಈ ಒಂದು ಕೃತಿಗಳು ನಮಗೆ ಅಂಶವನ್ನು ತಿಳಿಸಿಕೊಟ್ರೆ, ರಾಜಕೀಯ, ಆರ್ಥಿಕ ಮತ್ತು ಆಡಳಿತ ಮುಂತಾದ ಈ ಒಂದು ಸಂಗತಿಗಳ ಒಂದು ಚಿತ್ರಣವನ್ನು ನಮಗೆ ತಿಳಿಸಿಕೊಡೋದಕ್ಕೆ ಸಹಾಯವನ್ನು ಮಾಡತಕ್ಕಂಥ ಸಾಹಿತ್ಯ ಯಾವುದು, ನಮ್ಮ ದೇಶದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಸಹಾಯವನ್ನು ಮಾಡತಕ್ಕಂತಹ ಸಾಹಿತ್ಯ ಯಾವುದು ಅಂತಂದರೆ ಅದು ದೇಶೀಯ ಸಾಹಿತ್ಯ. ಹೀಗೆ ಇನ್ನೂ ಅನೇಕವಾಗಿರತಕ್ಕಂತಹ ಗ್ರಂಥಗಳು ಈ ಒಂದು ದೇಶೀಯ ಸಾಹಿತ್ಯದ ಸಾಲಿಗೆ ಅವು ನಮಗೆ ಇಲ್ಲಿ ಬಂದು ಸೇರ್ತವೆ. ಇಂತಹ ಈ ಒಂದು ಸಾಹಿತ್ಯಿಕ ಕೃತಿಗಳು ನಮ್ಮ ದೇಶದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಆಯಾ ಕಾಲಘಟ್ಟದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ವಿಚಾರಗಳನ್ನು ನಮಗೆ ಅರ್ಥೈಸಿಕೊಳ್ಳೋದಕ್ಕೆ ಅಥವಾ ತಿಳಿದುಕೊಳ್ಳೋದಕ್ಕೆ ನಮಗೆ ಇವು ಸಹಾಯವನ್ನು ಮಾಡಿದೆ. ಹೀಗೆ ಮುಂತಾದ ಎಲ್ಲ ಸಂಗತಿಗಳ ಒಂದು ಚಿತ್ರಣವನ್ನು ನಮಗೆ ತಂದು ಈ ಒಂದು ದೇಶೀಯ ಸಾಹಿತ್ಯದ ಸಹಾಯದಿಂದ ಇತಿಹಾಸವನ್ನು ನಾವಿಲ್ಲಿ ರಚನೆ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಸಾಹಿತ್ಯಿಕ ಆಧಾರಗಳಲ್ಲಿ ನಮಗೆ ಎರಡನೇ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾಹಿತ್ಯವನ್ನು ನಾವು ನೋಡ್ತಾ ಇದ್ದೀವಿ, ಅದು ವಿದೇಶೀಯ ಸಾಹಿತ್ಯ ಅಂತ. ಸೊ ನಾವು ಮೊದಲೇದು ಅಧ್ಯಯನ ಮಾಡಿದ್ವಿ ದೇಶೀಯ ಸಾಹಿತ್ಯದ ಬಗ್ಗೆ ನಾವು ನೋಡಿದ್ವಿ. ಭಾರತೀಯ ಅಥವಾ ಭಾರತೀಯ ಎಂದರೆ ದೇಶೀಯ ಭಾಷೆಗಳಲ್ಲಿ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ. ಇಲ್ಲಿ ಹೆಸರೇ ನಮ್ಗೆ ಹೇಳುತ್ತೆ. ಏನು ಹೆಸರು ಹೇಳುತ್ತೆ ಇದು ಅಂತಂದ್ರೆ ಇದು ವಿದೇಶೀಯ ಸಾಹಿತ್ಯ ಅಂತ ಹೇಳುತ್ತೆ. ಸೊ ನಮಗೆ ವಿದೇಶೀಯ ಸಾಹಿತ್ಯ ಅಂತಂದ್ರೆ ವಿದೇಶಗಳಿಂದ ಭಾರತಕ್ಕೆ ಬಂದಿರತಕ್ಕಂಥ ಪ್ರವಾಸಿಗರು, ಭಾರತಕ್ಕೆ ಬಂದಿರತಕ್ಕಂತಹ ರಾಯಭಾರಿಗಳು, ಭಾರತಕ್ಕೆ ಬಂದಿರತಕ್ಕಂಥ ಯಾತ್ರಾರ್ಥಿಗಳು, ಭಾರತಕ್ಕೆ ಬಂದಿರತಕ್ಕಂತಹ ಇಲ್ಲಿ ಅಧಿಕಾರಿಗಳು, ಭಾರತಕ್ಕೆ ಬಂದಿರತಕ್ಕಂಥ ಮಿಷನರಿಗಳು, ಭಾರತಕ್ಕೆ ಬಂದಿರತಕ್ಕಂತಹ ವ್ಯಾಪಾರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನು, ತಾವೇನು ಅನುಭವವನ್ನು ಇಲ್ಲಿ ಅವ್ರು ಪಡ್ಕೊಂಡಿದ್ರು ಆ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ಅವ್ರೇನು ದಾಖಲೆ ಮಾಡಿದ್ರು ಆ ದಾಖಲೆಗಳನ್ನು ನಾವಿಲ್ಲಿ ಏನಂತ ವಿಶ್ಲೇಷಣೆ ಮಾಡ್ತೀವಿ ಅಂತಂದರೆ ಅದು ವಿದೇಶೀಯ ಸಾಹಿತ್ಯ ಅಂತ. ಓಕೆ, ಸೊ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ವಿದೇಶೀಯ ಸಾಹಿತ್ಯ ಅಂದರೆ ಇನ್ನೊಂದ್ಸರಿ ನಾನು ಸ್ಪಷ್ಟವಾಗಿ ನಿಮಗೆ ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ವಿದೇಶಗಳಿಂದ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಪಂಡಿತರು, ಅಧಿಕಾರಿಗಳು, ಮಿಷನರಿಗಳು, ಯಾತ್ರಾರ್ಥಿಗಳು, ಇವು ಮುಂತಾದವರು ಒಂದು ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಬರಲು ಅನೇಕ ವಿವಿಧ ಶ್ರೇಣಿಯ ವ್ಯಕ್ತಿಗಳು, ಪಂಡಿತರಿರ್ಬೋದು, ರಾಯಭಾರಿಗಳಿರ್ಬೋದು, ಪ್ರವಾಸಿಗಳಿರ್ಬೋದು, ಅಥವಾ ಅವರು ವ್ಯಾಪಾರಿಗಳೇ ಇರ್ಬೋದು, ಇವರೆಲ್ಲ ಭಾರತಕ್ಕೆ ಬಂದು ಇಲ್ಲಿ ತಾವೇನು ಅನುಭವಗಳನ್ನು ಅವರಲ್ಲಿ ಪಡೆದುಕೊಂಡಿದ್ರು ಆ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ಅವುಗಳನ್ನು ಏನು ದಾಖಲಿಸಿದ್ರು ಅವುಗಳಿಗೆ ನಾವೇನಂತ ಹೇಳ್ತೀವಿ ಅಂತಂದರೆ ಅವುಗಳನ್ನು ನಾವು ವಿದೇಶೀಯ ಸಾಹಿತ್ಯ ಅಂತ ನಾವು ಅದನ್ನು ಪರಿಗಣನೆ ಮಾಡ್ತೀವಿ. ವಿದೇಶೀಯ ಸಾಹಿತ್ಯವೆಂದು ಅವುಗಳನ್ನು ನಾವಿಲ್ಲಿ ಪರಿಗಣನೆ ಮಾಡ್ತೀವಿ. ಹಾಗಾದ್ರೆ ಯಾಕೆ ಬಂದರು ಇವರು ಅಂತ ನಾವು ಪ್ರಶ್ನೆ ಮಾಡ್ಬೋದು. ಯಾಕೆ ಬಂದರು ಇವರು? ಈ ರಾಯಭಾರಿಗಳು ಯಾಕೆ ಬಂದರು? ಈ ವ್ಯಾಪಾರಿಗಳು ಯಾಕೆ ಬಂದರು? ಈ ಯಾತ್ರಾರ್ಥಿಗಳು ನಮ್ಮ ದೇಶಕ್ಕೆ ಯಾಕೆ ಬಂದರು ಅಂತ ಹೇಳಿದ್ರೆ, ಪ್ರಾಚೀನ ಕಾಲದಲ್ಲಿ ಭಾರತ ದೇಶ ಹೇಗಿತ್ತು ಅಂತ ನಾವು ಒಂದು ಬಾರಿ ಅದನ್ನು ನಾವು ಸ್ವಲ್ಪ ಅವಲೋಕನವನ್ನು ಮಾಡಿಬಿಟ್ರೆ ನಮಗೆ ಅರ್ಥ ಆಗುತ್ತೆ. ಭಾರತ ಅಂತಕ್ಕಂಥದ್ದು ಬಹಳ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಅದು ಹೊಂದಿದೆ. ಹಾಗಾದರೆ ಭೂಮಿ ಮಾತ್ರ ಇದು ಫಲವತ್ತತೆಯನ್ನು ಹೊಂದಿದ್ದ, ಭೂಮಿಯ ಫಲವತ್ತತೆಯ ಜೊತೆಗೆ ಸಂಪತ್ತಿತ್ತು. ನಮ್ಮ ದೇಶದಲ್ಲಿ ಅಗಾಧವಾಗಿರ್ತಕ್ಕಂಥ ಸಂಪತ್ತಿತ್ತು. ಜೊತೆಗೆ ಬೌದ್ಧಿಕ ಮತ್ತು ತತ್ವಜ್ಞಾನದ ಸಾಧನೆಗಳು ನಮ್ಮ ದೇಶದಲ್ಲಿದೆ. ಬೌದ್ಧಿಕ ಮತ್ತು ತತ್ವಜ್ಞಾನದ ಸಾಧನೆಗಳು ನಮ್ಮ ದೇಶದಲ್ಲಿತ್ತು. ಈ ಒಂದು ಫಲವತ್ತಾಗಿರ್ತಕ್ಕಂಥ ಭೂಮಿ, ಸಂಪತ್ತು, ಜೊತೆಗೆ ಬೌದ್ಧಿಕ ಮತ್ತು ತತ್ವಜ್ಞಾನದ ಏನು ಸಾಧನೆಗಳು ನಮ್ಮ ದೇಶದಲ್ಲಿ ಕಂಡು ಬಂತು, ಇದು ಅನೇಕ ವಿದೇಶಿಯ ವ್ಯಾಪಾರಿಗಳನ್ನು, ವಿದ್ಯಾರ್ಥಿಗಳನ್ನು, ರಾಯಭಾರಿಗಳನ್ನು, ತತ್ವಜ್ಞಾನಿಗಳನ್ನು, ಜೊತೆಗೆ ಆಕ್ರಮಣಕಾರರನ್ನು ಕೂಡ ಇದು ಆಕರ್ಷಣೆಯನ್ನು ಮಾಡಿ ಅವರಲ್ಲಿ ಅನೇಕರು ಭಾರತದ ಬಗ್ಗೆ ದಾಖಲೆಗಳನ್ನು, ಅನುಭವಗಳನ್ನು, ಅಭಿಪ್ರಾಯಗಳನ್ನು ತಮ್ಮ ಬರವಣಿಗೆ ರೂಪದಲ್ಲಿ ಬಿಟ್ಟವರು. ಅನೇಕ ದಾಖಲೆಗಳನ್ನು, ಅನೇಕ ಬರವಣಿಗೆಗಳನ್ನು, ತಮ್ಮ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ಅವರೇನು
ಇಲ್ಲಿ ಬಿಟ್ಟು ಹೋದ್ರು ಆ ಉಲ್ಲೇಖಗಳು ಇಲ್ಲಿ ಪ್ರಾಥಮಿಕ ಆಧಾರ ಅಂತ ಹೇಳ್ತಾರೆ. ಇವುಗಳನ್ನು ನಾವೇನು ಹೇಳ್ತೀವಿ, ವಿದೇಶೀಯ ಬರವಣಿಗೆಗಳನ್ನ ಪ್ರಾಥಮಿಕ ಆಧಾರ. ಪ್ರಾಥಮಿಕ ಆಧಾರ ಅಂತಂದ್ರೆ ಏನು? ಇವು ಪ್ರಥಮ ಮಾಹಿತಿದಾರ ಕೊಟ್ಟಿರ್ತಕ್ಕಂಥ ಆಧಾರಗಳು. ಪ್ರಥಮ ಮಾಹಿತಿದಾರ ಕೊಟ್ಟಿರ್ತಕ್ಕಂಥ ಆಧಾರಗಳು ಇಂತಹ ಕೆಲವೊಂದು ಕೃತಿಗಳನ್ನ ಅಥವಾ ಈ ಆಧಾರಗಳನ್ನು ಇಟ್ಕೊಂಡು ನಾವು ಭಾರತದ ಇತಿಹಾಸವನ್ನ ನಾವಿಲ್ಲಿ ರಚನೆಯನ್ನ ಮಾಡಲಿಕ್ಕೆ ಸಹಾಯಕವಾಯಿತು. ಇತಿಹಾಸವನ್ನ ಪುನರ್ರಚನೆ ಮಾಡೋದಕ್ಕೆ ನಮಗೆ ಮತ್ತೊಂದೇನು ಸಹಾಯವಾಯಿತು ಅಂತಂದ್ರೆ ಅದು ವಿದೇಶೀಯವಾಗಿರ್ತಕ್ಕಂಥ ಸಾಹಿತ್ಯ ನಮಗಿಲ್ಲಿ ಸಹಾಯವನ್ನ ಅದು ಉಂಟು ಮಾಡಿತು. ಅದರಲ್ಲಿ ವಿದೇಶೀಯ ಸಾಹಿತ್ಯಗಳನ್ನು ಪರಿಗಣನೆ ಮಾಡಿರ್ತಕ್ಕಂಥ ಕೆಲವೊಂದು ಕೃತಿಗಳಲ್ಲಿ ಮೆಗಸ್ತನೀಸ್ನ ಇಂಡಿಕಾ ಅಂತಕ್ಕಂಥ ಕೃತಿ. ಮೆಗಸ್ತನೀಸ್ ಇವನು ಮೌರ್ಯರ ಆಸ್ಥಾನದಲ್ಲಿ ಇದ್ದಂಥ ಒಬ್ಬ ರಾಯಭಾರಿ. ಈತ ಇಂಡಿಕಾ ಅಂತಕ್ಕಂಥ ಒಂದು ಕೃತಿಯನ್ನ ಈತ ರಚನೆ ಮಾಡ್ತಾನೆ. ಮೆಗಸ್ತನೀಸ್ನ ಇಂಡಿಕಾ ಅಂತ ಸಹಾಯದಿಂದ ನಮಗೆ ಮೌರ್ಯರ ಕಾಲಾವಧಿಯ ಒಂದು ರಾಜಕೀಯ ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸೋದಕ್ಕೆ ಸಹಾಯವನ್ನು ಉಂಟು ಮಾಡ್ತಾರೆ. ಇನ್ನು ಚೀನಾ ದೇಶದಿಂದ ಅನೇಕ ಯಾತ್ರಾರ್ಥಿಗಳು ನಮ್ಮ ದೇಶಕ್ಕೆ ಬಂದರು. ಇಲ್ಲಿರ್ತಕ್ಕಂಥ ಬೌದ್ಧಿಕ ಸಂಪತ್ತಿಗೆ ಆಕರ್ಷಿತರಾಗಿರ್ತಕ್ಕಂಥ ಅನೇಕ ಬೌದ್ಧ ಯಾತ್ರಾರ್ಥಿಗಳು ನಮ್ಮ ದೇಶಕ್ಕೆ ಬಂದರು. ಅದರಲ್ಲಿ ಪಾಹಿಯಾನ್ ಭಾರತಕ್ಕೆ ಬಂದಿರತಕ್ಕಂಥ ಚೀನಾ ದೇಶದ ಯಾತ್ರಿಕ, ನಂತರದಲ್ಲಿ ಹುಯೆನ್ಸಾಂಗ್ನ ನಂತರ ಎತ್ಸಿಂಗ್ ಅಂತಕ್ಕಂತಹ ಈ 3 ಜನ ಯಾತ್ರಿಕರು ನಮ್ಮ ದೇಶಕ್ಕೆ ಬಂದರು. ಆದರೆ ಪಾಹಿಯಾನ್ನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಘೋ ಕೋಕಿ ಮತ್ತೆ ಹುಯೆನ್ಸಾಂಗ್ನಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಸಿಯುಕಿ ಮತ್ತೆ ಟಾಲೆಮಿಯಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಈ ಜಿಯೋಗ್ರಫಿ ಅಂತಕ್ಕಂಥ ಕೃತಿ, ಪಾಹಿಯಾನ್ನ ಘೋಗೋಕಿ ಅಂತಕ್ಕಂಥ ಕೃತಿ ಮತ್ತು ಹುಯೆನ್ಸಾಂಗ್ನ ಸಿಯುಕಿ ಅಂತಕ್ಕಂಥ ಕೃತಿ. ನಮಗೆ ಹರ್ಷವರ್ಧನ ಮತ್ತು 2ನೇ ಪುಲಕೇಶಿಯ ಮಧ್ಯ ನರ್ಮದಾ ನದಿ ತೀರದಲ್ಲಿ ಸಾಮಾನ್ಯ ಶಕ 634ರಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕದನ ಉಂಟಾಯಿತು ಅಂತ. ಆ ಕದನದಲ್ಲಿ 2ನೇ ಪುಲಕೇಶಿಯ ದಂಡನಾಯಕನಾಗಿರ್ತಕ್ಕಂತಹ ರವಿಕೀರ್ತಿ ಒಂದು ಶಾಸನ ಹೊರಡಿಸ್ತಾನೆ. ಆ ಶಾಸನದಲ್ಲಿ ಐಹೊಳೆ ಶಾಸನ ಹೊರಡಿಸ್ತಾನೆ. ಅದರಲ್ಲಿ ಹರ್ಷವರ್ಧನನ್ನ ಪರಾಭವಗೊಳಿಸಿದ ಅಂತ ಹೇಳ್ತಾರೆ. ಇದರ ಸತ್ಯಾಸತ್ಯತೆಯನ್ನು ನಾವು ಹುಯೆನ್ಸಾಂಗ್ನ ಸಿಯುಕಿಯಲ್ಲಿ ಕೂಡ ಉಲ್ಲೇಖ ಮಾಡ್ತೀವಿ. ಹೀಗಾಗಿ ಇವು ಪ್ರಥಮ ಮಾಹಿತಿದಾರ ಕೊಟ್ಟಿರ್ತಕ್ಕಂತಹ ಈ ಆಧಾರಗಳಿಂದ ಭಾರತದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಸಿಗ್ತದೆ. ಇನ್ನು ನಾವೀಗ ನೋಡಲ್ಪಟ್ಟಿರುವ ಹಾಗೆ 8ರಿಂದ 12ನೇ ಶತಮಾನದ ಕಾಲಾವಧಿ ಬಹಳ ಬೌದ್ಧಿಕವಾಗಿ ಸಂಪತ್ತನ್ನು ಹೊಂದಿರತಕ್ಕಂಥ ದೇಶ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಭಾರತದ ಮೇಲೆ ಮುಸ್ಲಿಮರ ಒಂದು ದಾಳಿ ಪ್ರಾರಂಭವಾಯಿತು. ಆದರೆ ಅದರ ಪ್ರತೀಕವಾಗಿ ಇಲ್ಲಿ ಬರವಣಿ ಅಂತಕ್ಕಂಥವನು ಒಬ್ಬ ಬರವಣಿಗೆಕಾರ ತಾರಿಕ್ ಎ ಫಿರೋಜ್ ಶಾಹಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ರೆ, ಫೆರಿಸ್ತಾನ ತಾರಿಕ್ ಎ ಫೆರಿಸ್ತಾನ್ ಅಂತಕ್ಕಂತಹ ಒಂದು ಕೃತಿ, ಬಾಬರ್ನ ತುಜಕಿ ಬಾಬರಿ ಅಂತಕ್ಕಂಥ ಈ ಕೃತಿಗಳು ನಮಗೆ ಈ ಒಂದು ಮೊಘಲರ ಇತಿಹಾಸವನ್ನು ನಮಗೆ ವಿಶ್ಲೇಷಣೆ ಮಾಡೋದಕ್ಕೆ ಸಾಕಷ್ಟು ಸಹಾಯಕವನ್ನು ಇಲ್ಲಿ ನಮಗೆ ಇದು ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ವಿದೇಶದಿಂದ ಬಂದಿರತಕ್ಕಂಥ ರಾಯಭಾರಿಗಳು, ವಿದೇಶದಿಂದ ಬಂದಿರತಕ್ಕಂತಹ ಈ ಯಾತ್ರಾರ್ಥಿಗಳು, ವಿದೇಶದಿಂದ ಭಾರತಕ್ಕೆ ಬಂದಿರತಕ್ಕಂತಹ ಈ ಒಂದು ವ್ಯಾಪಾರಿಗಳು, ಅಧಿಕಾರಿಗಳು ಇಲ್ಲಿ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ನೀಡಿ ಅವರು ಮರಳಿದರು. ಈ ರೀತಿ ನಮಗೆ ಮುಸ್ಲಿಂ ಬರಹಗಾರರು ಮತ್ತು ಚೀನಾ ದೇಶದ ಯಾತ್ರಿಕರು, ಹೀಗೆ ಇವರು ಅಮೂಲ್ಯವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಮಗಿಲ್ಲಿ ಬಿಟ್ಟು, ಹೀಗೆ ಭಾರತದ ಇತಿಹಾಸದ ಬಗ್ಗೆ ಸಾಕಷ್ಟು ದಾಖಲೆಗಳನ್ನು ಇವರು ಬಿಟ್ಟು ಹೋಗಿದ್ದಾರೆ. ಈ ಬಿಟ್ಟು ಹೋಗಿರ್ತಕ್ಕಂತಹ ಸಾಕಷ್ಟು ಮಾಹಿತಿಯಿಂದ ನಾವು ಭಾರತದ ಇತಿಹಾಸವನ್ನು ಪುನರ್ ರಚನೆ ಮಾಡೋದಕ್ಕೆ ನಮಗಿಲ್ಲಿ ಸಹಾಯಕವಾಗ್ತದೆ. ಹಾಗಾದರೆ ಇವುಗಳಿಂದ ನಮ್ಗೆ ಏನು ಉಪಯೋಗ ಇದೆ ಅಂತ ನಾವು ನೋಡಿದಾಗ, ಆಯಾ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮುಂತಾದ ಸಂಗತಿಗಳನ್ನು ನಮಗೆ ಇಲ್ಲಿ ಸಂಗ್ರಹಣೆ ಮಾಡೋದಕ್ಕೆ ಅಥವಾ ಆ ಒಂದು ಚಿತ್ರಣವನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಸುಲಭ ಸಾಧ್ಯವಾಗಿದೆ. ಒಂದು ವೇಳೆ ಈ ವಿದೇಶಿಯ ಬರಹಗಾರರಿಂದ ನಮಗೆ ದಾಖಲೆಗಳು ಸಿಗದೆ ಹೋದರೆ ಇತಿಹಾಸದಲ್ಲಿ ಕೆಲವೊಂದು ಕಂದಕಗಳು ನಮಗಿಲ್ಲಿ ಉಲ್ಬಣಗೊಳ್ತಾ ಇತ್ತು. ಆದ್ದರಿಂದ ದೇಶೀಯ ಸಾಹಿತ್ಯದಲ್ಲಿ
ಇಲ್ಲಿ ನಮಗೆ ಪ್ರಥಮ ಮಾಹಿತಿದಾರ ಕೊಟ್ಟಿರತಕ್ಕಂತಹ ಏನಾದರೂ ಕೆಲವೊಂದು ಕೊರತೆಗಳು ನಮಗೆ ಬರವಣಿಗೆಗಳಲ್ಲಿ ಕಂಡು ಬಂದರೆ ವಿದೇಶಿಯ ಸಾಹಿತ್ಯದಲ್ಲಿ ಕೆಲವೊಂದು ತಪ್ಪು ಗ್ರಹಿಕೆಗಳು ಕೂಡ ಉಂಟಾಗಿರಬಹುದು. ಆದರೆ ಈ ಲಿಖಿತ ಸಾಹಿತ್ಯದ ಇವೆಲ್ಲ ನ್ಯೂನತೆಗಳು ಆಗಿದ್ರೂ ಕೂಡ ಈ ನ್ಯೂನತೆಗಳನ್ನೇ ನಾವು ಗಮನದಲ್ಲಿಟ್ಟುಕೊಂಡು ಇತಿಹಾಸವನ್ನ ರಚನೆ ಮಾಡ್ತಕ್ಕಂಥದ್ದು ಇತಿಹಾಸಕಾರರಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸವಾಲು ಅಂತ ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ನಮಗೆ ಇತಿಹಾಸವನ್ನ ರಚನೆ ಮಾಡೋದಕ್ಕೆ ಆಧಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಆಧಾರಗಳ ನೆಲೆಗಟ್ಟಿನ ಮೇಲೆ ಇತಿಹಾಸ ಅಂತಕ್ಕಂಥದ್ದು ರಚಿತವಾಗಿರುವುದರಿಂದಾಗಿ ನಾವು ಭಾರತ ದೇಶದ ಇತಿಹಾಸವನ್ನ ರಚಿಸಲಿಕ್ಕೆ ನಮಗಿರ್ತಕ್ಕಂತಹ ಪ್ರಮುಖ ಆಧಾರಗಳಲ್ಲಿ ಒಂದು ಸಾಹಿತ್ಯ ಆಧಾರ, ಮತ್ತೊಂದು ಪುರಾತತ್ವ ಆಧಾರ ಅಂತ ಹೇಳ್ತೀವಿ. ಹೀಗೆ ಈ ಸಾಹಿತ್ಯಿಕ ಆಧಾರಗಳನ್ನ ನಾವಿಲ್ಲಿ ನೋಡಿದಾಗ ಇಲ್ಲಿ ನಮಗೆ ಪ್ರಮುಖವಾಗಿ ಎರಡು ಗುಂಪುಗಳನ್ನಾಗಿ ಪಂಗಡಗಳನ್ನಾಗಿ ವಿಂಗಡಣೆಯನ್ನ ನಾವು ಮಾಡಲಾಯಿತು. ಅದರಲ್ಲಿ ಒಂದು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ. ದೇಶೀಯ ಸಾಹಿತ್ಯ ಅಂದ್ರೆ ಬೇರೆ ಏನಲ್ಲ, ಭಾರತೀಯರಿಂದಲೇ ಈ ಒಂದು ಪಂಡಿತರಿಂದ ಬರಹಗಾರರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಬರವಣಿಗೆಗಳು, ಇನ್ನು ವಿದೇಶಿಗರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಬರವಣಿಗೆಗಳೆಲ್ಲವೂ ಕೂಡ ವಿದೇಶೀಯ ಸಾಹಿತ್ಯ ಅಂತ ನಾವಿಲ್ಲಿ ಹೇಳ್ತಾ ಇವುಗಳು ಈ ವಿದೇಶೀಯ ಮತ್ತು ದೇಶೀಯ ಸಾಹಿತ್ಯಗಳ ಸಹಾಯದಿಂದ ಭಾರತದ ಇತಿಹಾಸವನ್ನ ನಾವು ರಚನೆ ಮಾಡೋದಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇದೆ. ಅಂದ್ರೆ ನಮ್ಗಿರ್ತಕ್ಕಂಥ ಕಲ್ಪನೆ ಏನು ಅಂದ್ರೆ ಯಾವುದೋ ವ್ಯಕ್ತಿ ಕುಳಿತು ಎಲ್ಲೋ ತನ್ನ ಕಲ್ಪನಾ ಲೋಕದಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಘಟನೆಗಳು ಇತಿಹಾಸದಲ್ಲಿ ಎಲ್ಲೂ ಕೂಡ ನಮಗೆ ಕಂಡು ಬರೋದಿಲ್ಲ. ಅವೆಲ್ಲವುಗಳು ಕೂಡ ಇತಿಹಾಸವು ಆಧಾರಗಳ ನೆಲೆಗಟ್ಟಿನ ಮೇಲೆ ಅವು ರಚಿತವಾಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ಸೊ ಹೀಗೆ ನಾವು ಇತಿಹಾಸದ ಆಧಾರಗಳು ನಮಗೆ ಅಂದರೆ ಮೂಲಾಧಾರಗಳು ಇತಿಹಾಸವನ್ನು ರಚನೆ ಮಾಡೋದಕ್ಕೆ ತುಂಬಾ ಅವಶ್ಯಕ. ಅವುಗಳಿಲ್ಲದೆ ಹೋಗಿದ್ರೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ನಮಗೆ ಸಾಧ್ಯವಿಲ್ಲ. ಸೊ ನಾವು ಮುಂದಿನ ತರಗತಿಯಲ್ಲಿ ಇತಿಹಾಸ ರಚನೆ ಮಾಡೋದಕ್ಕೆ ನಮಗೆ ಪುರಾತತ್ವ ಆಧಾರಗಳು ಹೇಗೆ ಸಹಾಯವನ್ನು ಮಾಡ್ತಾ ಇದೆ, ಪುರಾತತ್ವ ಆಧಾರಗಳಿಂದ ನಮಗೆ ಪುರಾತತ್ವ ಆಧಾರಗಳಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ನೋಡ್ಬೋದು, ಯಾವುಗಳನ್ನು